ಇವತ್ತಿನ ವ್ಲಾಗ್ನಲ್ಲಿ ನಾನು ಗೋಲ್ಡ್ದು ನೆಕ್ಲೇಸ್ದು ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ ಮತ್ತು ಲಾಂಗ್ ಹಾರಗಳದ್ದು ತೋರಿಸ್ತಾ ಇದ್ದೀನಿ. ವಿತ್ ವೇಟ್ ಹೇಳೋದ್ರಿಂದ ನಿಮ್ಗೆಲ್ಲರಿಗೂ ಇದು ಯೂಸ್ಫುಲ್ ವ್ಲಾಗ್ ಆಗುತ್ತೆ. ಯಾಕೆಂದರೆ ನಿಮ್ಗೆ ಯಾವ್ದಾರು ಅಕಸ್ಮಾತ್ ಡಿಸೈನ್ ಇಷ್ಟ ಆದ್ರೂ ನಿಮ್ಗೆ ಗೊತ್ತಿರೋ ಆಚಾರಿ ಕೈಲಿ ನೀವು ಮಾಡಿಸ್ಕೋಬೋದಾಗುತ್ತೆ. ಸೊ ಒಂಥರ ಎಲ್ಲ ಲೇಟೆಸ್ಟ್ ಪ್ಯಾಟ್ರನ್ನೇ ತೋರಿಸ್ತಾ ಇರೋದು. ಮತ್ತು ಇನ್ನೊಂದೇನು ಅಂದರೆ ಇದರಲ್ಲಿ ಸ್ಪೆಷಾಲಿಟಿ ಇನ್ನೊಂದೇನೋ ಈ ವ್ಲಾಗಲ್ಲಿ ಅಂದರೆ ನಾನು ಒಂದು ಗೋಲ್ಡ್ ಹೇಗೆ ತಗೋಬೋದು ಅನ್ನೋದಕ್ಕೆ ಒಂದು ಸ್ವಿಚ್ ವರ್ಡ್ನ ಕೊಡ್ತಾ ಇದ್ದೀನಿ. ಅಂದರೆ ಗೋಲ್ಡ್ ತಗೊಳ್ಳೋದಕ್ಕೆ ಇರುವಂತಹ ಸ್ವಿಚ್ ವರ್ಡ್ ಆಗಿರುತ್ತೆ. ಸೊ ಆ ಸ್ವಿಚ್ ವರ್ಡ್ನ ನೀವು ಜಾಸ್ತಿ ಯೂಸ್ ಮಾಡ್ತಾ ಇದ್ದಾಗ ಗೋಲ್ಡ್ ನಿಮಗೆ ತಗೊಳ್ಳೋದಕ್ಕೆ ಈಸಿಯಾಗಿ ತಗೋಬೋದು, ಆ ಥರ ಆಯಿತಾ. ಸೊ ಆ ಒಂದು ಸ್ವಿಚ್ ವರ್ಡ್ನೂ ಹೇಳ್ತೀನಿ. ಪ್ಲಸ್ ನಾವು ಹೇಗೆ ಮನಿ ಸೇವಿಂಗ್ಸ್ ಮಾಡಿ ಹೇಗೆ ಚಿನ್ನನ ತೊಗೋಬೋದು ಅನ್ನೋದ್ರದ್ದು ಟಿಪ್ಸ್ನ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಫುಲ್ ವಾಚ್ ಮಾಡಿ ಅಂತ ಕೇಳ್ಕೊಡ್ತೀನಿ. ಸೊ ಬನ್ನಿ ಇವಾಗ ಫಸ್ಟ್ ಅದೆಲ್ಲ ತೋರಿಸ್ಕೊಂಡು ಬರ್ತೀನಿ, ಆಮೇಲೆ ಅದೆಲ್ಲ ಹೇಳ್ಕೊಂಡು ಬರ್ತೀನಿ. ಬನ್ನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಾನು ತೋರಿಸ್ತಾ ಇರೋದೆಲ್ಲ ನಕ್ಷಿ ಪ್ಯಾಟ್ರನ್ನಲ್ಲಿರುವ ಗೋಲ್ಡ್ ನೆಕ್ಲೆಸ್ಗಳ ಕಲೆಕ್ಷನ್ ಆಗಿರುತ್ತೆ. ಸೊ ಇದೆಲ್ಲ ನಿಮಗೆ ಸ್ಟಾರ್ಟಿಂಗು 10 ಗ್ರಾಮಿಂದ ಸ್ಟಾರ್ಟ್ ಆಗಿ 25 ಗ್ರಾಮ್ಸ್ವರೆಗೂ ಬರುವಂತಹ ಬ್ಯೂಟಿಫುಲ್ ಕಲೆಕ್ಷನ್ ಆಗಿದೆ. ಸೊ ಇವಾಗ ನೀವೇನು ನೋಡ್ತಾ ಇದ್ದೀರಾ ಎಲ್ಲನೂ ಫಸ್ಟ್ ರೋನಲ್ಲಿರೋದು 15 ಗ್ರಾಮು 10 ಗ್ರಾಮ್ ಆ ಥರ ಬರುತ್ತೆ. ಮತ್ತು ಇವಾಗ ನೋಡ್ತಾ ಇರೋದು 16 ಗ್ರಾಮಲ್ಲಿದೆ. ಮತ್ತು ಈ ಒಂದು ನೆಕ್ಲೆಸ್ಸು 11 ಗ್ರಾಮಲ್ಲಿ ಬರುತ್ತೆ ಫ್ರೆಂಡ್ಸ್. ಮತ್ತು ಈ ಒಂದು ನೆಕ್ಲೆಸ್ 15 ಗ್ರಾಮಲ್ಲಿದೆ, ಒಂದು ಸ್ವಲ್ಪ ವೆಯ್ಟ್ ಜಾಸ್ತಿ ಅದು. ಮತ್ತು ಇದು ಅಷ್ಟೇ 15 ಗ್ರಾಮಲ್ಲಿ ಬರುತ್ತೆ. ಸೊ ಎಲ್ಲನೂ ಅಷ್ಟೇ ಒಂದು 14 ಗ್ರಾಮು 10 ಗ್ರಾಮ್ಸ್ ಆ ಥರ ಎಲ್ಲ ತುಂಬ ಚೆನ್ನಾಗಿರುವಂತಹ ಕಲೆಕ್ಷನ್ ಇದೆ. ಸೊ ಇದು ಎಷ್ಟು ಅಂದರೆ ಒಂದು 18 ಗ್ರಾಮ್ವರೆಗೂ ನಿಮಗೆ ಬರುತ್ತೆ. ಸೊ ಏನು ಗೊತ್ತಾ, ಕಾಸಿನ ಥರ ಬಂದಿರೋದ್ರಿಂದ ನೋಡೋದಕ್ಕೆ ತುಂಬ ಲುಕ್ ಆಗಿರುತ್ತೆ. ಸೊ ಈ ಥರದ್ದು ನೀವು ಒಂದು ಕಿವಿ ಓಲೆ ಬರುತ್ತೆ ನೋಡಿ, ಇದು ಈ ಥರ ಒಂದು ಕಿವಿ ಓಲೆ ಇದು ಮ್ಯಾಚ್ ಮಾಡಿಕೊಂಡ್ರೆ ಕೆಳಗಡೆ ಲಾಂಗ್ ಹಾರ ನೀವು ಅದಕ್ಕೆ ಮ್ಯಾಚ್ ಮಾಡ್ಕೋಬೋದು, ಯಾವ್ದಾರ ಒಂದು ಹಾಕೋಬೋದು. ಸೊ ಈ ಒಂದು 3 ಎಳೆದು ಮೋಹನ್ ಮಾಲ ಏನಿದೆ ಇದು 20 ಗ್ರಾಮಲ್ಲಿ ಬರುತ್ತೆ. ಬೀಡ್ಸ್ ಎಲ್ಲ ಲೆಸ್ ಆಗಿ ಒಂದು 19 ಗ್ರಾಮ್ಸ್ವರೆಗೂ ನಿಮ್ಗೆ ಆಗ್ಬೋದು. ಸೊ ನೋಡಿ ಎಲ್ಲ ತೋರಿಸ್ತಾ ಇದ್ದೀನಿ, ತುಂಬಾ ಕ್ಯೂಟಾಗಿದೆ. ಇದೆಲ್ಲ ಭವಾನಿ ಜ್ಯುವೆಲರ್ಸ್ ಅವ್ರದ್ದು, ಬ್ಯಾಂಗ್ಳೂರು. ಸೊ ಇದು ನೋಡಿ ತುಂಬಾ ಚೆನ್ನಾಗಿದೆ. ಈ ಒಂದು ನೆಕ್ಲೆಸ್ ಏನು ಗೊತ್ತಾ, ನಿಮಗೆ ಒಂದು 24 ಗ್ರಾಮ್ಸಿಂದ ಸ್ಟಾರ್ಟ್ ಆಗುತ್ತೆ ಲಾಂಗ್ ಹಾರ ನಾನು ಹೇಳ್ತಾ ಇರೋದು. ಸೊ ಅದ್ರ ಪಕ್ಕ ಇರೋದು ಇದು ಒಂದು 40 ಗ್ರಾಮ್ಸ್ವರೆಗೂ ಬರುತ್ತೆ. ಸೊ ಅದರಲ್ಲಿ ಒಂದು ಸ್ವಲ್ಪ ನಿಮಗೆ 34 ಗ್ರಾಮ್ಸ್ದು ಲೈಟ್ ವೇಟಲ್ಲಿ ಬೇಕು ಅಂದರೆ ಸಿಗುತ್ತೆ ನಿಮಗೆ. ಸೊ ನೋಡಿ ತೋರಿಸ್ತಾ ಇದ್ದೀನಿ ಎಲ್ಲನೂ ಏನು ಗೊತ್ತಾ, ಒಂದು 24 ಗ್ರಾಮ್ಸು 20 ಗ್ರಾಮಿಂದನೂ ಸ್ಟಾರ್ಟಿಂಗ್ ಇದೆ ಇವ್ರ ಶಾಪಲ್ಲಿ. ಸೊ ಆಮೇಲೆ ಇವರು ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ, ನಿಮ್ಗೆ ಯಾವ ಥರ ಬೇಕಾದರೆ ಆ ಥರ ತೊಗೋಬೋದಾಗಿದೆ. ಸೊ ನಾನು ಜಸ್ಟ್ ನಿಮಗೆ ಪ್ಯಾಟ್ರನ್ಗೋಸ್ಕರ ನಿಮ್ಗೆ ಯೂಸ್ಫುಲ್ ಆಗಲಿ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಬಂದಿರೋದು. ಸೊ ಏನು ಗೊತ್ತಾ, ಕೆಲವ್ರಿಗೆಲ್ಲ ನೋಡ್ತಾ ಇರ್ತೀರಲ್ಲ, ಗೋಲ್ಡ್ ಜ್ಯುವೆಲ್ರಿ ನೋಡಿದಷ್ಟು ಶುಕ್ರ ದೆಸೆ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಈ ವಿಡಿಯೋ ಲಾಸ್ಟಲ್ಲೂ ನಾನು ನಿಮ್ಗೆ ಹೇಳ್ತೀನಿ, ಸೊ ಹೇಗೆ ಮ್ಯಾನಿಫೆಸ್ಟ್ ಮಾಡಿ ನಾವು ಗೋಲ್ಡನ್ನ ಹೇಗೆ ತೊಗೋಬೋದು ಅನ್ನೋದ್ರದ್ದು ಟಿಪ್ಸ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಫುಲ್ ವಿಡಿಯೋ ವಾಚ್ ಮಾಡಿ, ಹಂಗೆ ಹೋಗಬೇಡಿ. ಸೊ ಬನ್ನಿ ಇವಾಗ ಹಾಗೆ ತೋರಿಸ್ತೀನಿ, ಟಿಪ್ಸ್ ಹೇಳ್ತೀನಿ ಹೇಗೆ ತೊಗೋಬೋದು ನಾವು ಅಂತ. ಸೊ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಹೇಳ್ಕೊಂಡು ಹೋಗ್ತೀನಿ. ಒಂದು ಸ್ವಿಚ್ ವರ್ಡ್ ಯಾವುದಕ್ಕಿದೆ ಅಂದರೆ ಚಿನ್ನನ ಜಾಸ್ತಿ ನಮಗೆ ಸೇರಂಗೆ ಮಾಡುತ್ತೆ ಈ ಸ್ವಿಚ್ ವರ್ಡ್. ಸೊ ತುಂಬ ಜನಕ್ಕೆ ಇವಾಗ ಗೊತ್ತಲ್ಲ ಫ್ರೆಂಡ್ಸ್, ಎಷ್ಟು ದಿನೇ ದಿನೇ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ, ನೆನ್ನೆ ನೋಡಿ ಬೆಳಗ್ಗೆ ಎಷ್ಟಿತ್ತು ಗೊತ್ತಾ, 15,100 ರೂಪಾಯಿ ಇತ್ತು. ಸೊ ನಿನ್ನೆ ಸಂಜೆ ಅಷ್ಟೊತ್ತಿಗೆ ಎಷ್ಟಾಯಿತು ಅಂದರೆ 15,500 ರೂಪಾಯಿ ಆಯಿತು. ಸೊ ಇವತ್ತಿನ ರೇಟ್ ಎಷ್ಟಾಗಿದೆ ಅಂದರೆ 15,800 ಸಮಥಿಂಗ್ ಬಂದಿದೆ. ಅಂದರೆ 15,800 ರೂಪಾಯಿ ಮೇಲ್ಗಡೆ ರೀಚ್ ಆಗಿದೆ. ಸೊ ಏನು ಗೊತ್ತಾ, ಇರಾನ್ದು ಯುದ್ಧ ಎಲ್ಲ ನಡೀತಾ ಇರೋದ್ರಿಂದ ಇನ್ನು 20,000ವರೆಗೂ ರೀಚ್ ಆಗುತ್ತೆ ಅನ್ನೋ ತುಂಬ ಎಲ್ಲರೂ ಹೇಳ್ಕೊಳ್ಳೋ ಮಾತಿದೆ. ಸೊ ಅದಕ್ಕೆ ಏನು ಗೊತ್ತಾ, ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿದ್ರೆ ಯಾವತ್ತಿದ್ರೂ ಫ್ಯೂಚರ್ ಬ್ರೈಟ್ ಆಗಿರುತ್ತೆ. ನನ್ನ ವ್ಲಾಗ್ಸಲ್ಲಿ ನೀವು ನೋಡ್ತಾ ಇರ್ಬೋದು, ಹಳೆ ವ್ಲಾಗ್ಸಲ್ಲೂ ಅಷ್ಟೇ ನಾನು ಗೋಲ್ಡದೇ ತುಂಬ ಮಾಡ್ತಾ ಇದ್ದಿದ್ದು ಮುಂಚೆ. ಸೊ ಅದನ್ನೇ ಹೇಳ್ಕೊಂಬರ್ತಾ ಇರೋದು. ಸೊ ಫಸ್ಟು ಏನು ಗೊತ್ತಾ, ನಿಮಗೆ ಇವಾಗಿನ ರೇಟಲ್ಲಿ ನೀವು ಫುಲ್ಲು ಎಲ್ಲನೂ ಕೊಟ್ಟು ತೊಗೊಳೋಕ್ಕೆ ತುಂಬ ಕಷ್ಟ ಇದೆ ಅಲ್ವಾ. ಅಂದರೆ ಈಗ ಒಂದು 15 ಗ್ರಾಮ್ ಆಗಿರ್ಬೋದು, 10 ಗ್ರಾಮ್ ಆಗಿರ್ಬೋದು. ಈಗ ಒಂದು 5 ಗ್ರಾಮೇ ಎಷ್ಟಾಗುತ್ತೆ ಅಂದರೆ 90,000 ಮೇಲಾಗುತ್ತೆ. ಬರೀ 5 ಗ್ರಾಮ್ಸ್ನ ನಾನು ಹೇಳ್ತಾ ಇರೋದು. 5 ಗ್ರಾಮ್ದು ನೀವು ಚಿನ್ನ ತೊಗೋಬೇಕು ಅಂದ್ರೂ ಒಂದು 87,000ದಿಂದ 88,000 ಆಸುಪಾಸು ಬರುತ್ತೆ. ಸೊ ಅಷ್ಟು ರೇಟು ಜಾಸ್ತಿ ಆಗಿದೆ ಫ್ರೆಂಡ್ಸ್. 916 ಗೋಲ್ಡ್ದು ನಾನು ಹೇಳ್ತಾ ಇರೋದು. ಸೊ ಅವಾಗ ಏನು ಮಾಡ್ಬೋದು ನೀವು ಅನ್ನೋದನ್ನು ನಾನು ಮುಂದೆ ಟಿಪ್ಸ್ ಇದರಲ್ಲಿ ಹೇಳ್ತೀನಿ. ಸೊ ಇವಾಗ ನಾನು ಸ್ವಿಚ್ ವರ್ಡ್ ಕೊಡ್ತಾ ಇದ್ದೀನಿ. ಸೊ ಯಾವ ಥರ ಇದು ಅಂದರೆ 2918 ಅಂತ, ಅದಾದಮೇಲೆ ಬರೆದು ತೋರಿಸ್ತೀನಿ ನಾನು ನಿಮಗೆ. ಸೊ ನೋಟ್ ಮಾಡ್ಕೊಳ್ಳಿ, 2918 ಶ್ರೀಮ್ ಬ್ರೆಜೆ ಅಂತ, ಶ್ರೀಮ್ ಬ್ರೆಜೆ 2918 ಅಂತ. ನಿಮಗೆ ಅಕಸ್ಮಾತು ಶ್ರೀಮ್ ಬ್ರೆಜೆ ಅಂತ ಹೇಳ್ಕೊಳಕ್ಕಾಗದೇ ಇದ್ದರೆ ಜಸ್ಟ್ ಶ್ರೀಮ್ ಅಂತ ಹೇಳ್ಕೊಂಡು
2918 ಅಂತಲೂ ಹೇಳ್ಕೊಬೋದು. 2918 ಅನ್ನೋದು ಇದು ಒಂದು ಸ್ವಿಚ್ ವರ್ಡ್ ಆಗಿರುತ್ತೆ. ಗೋಲ್ಡನ್ನು ಅಟ್ರ್ಯಾಕ್ಟ್ ಮಾಡುವಂತಹ ಒಂದು ಸ್ವಿಚ್ ವರ್ಡ್ ಇದು. ಸೊ ಅದನ್ನು ನೀವು ಜಾಸ್ತಿ ಅದನ್ನು ಚಾಂಟ್ ಮಾಡ್ತಿದ್ರೆ, ಬಟ್ ಅದ್ರ ಹಿಂದೆ ನೀವು ಶ್ರೀಮ್ ಅನ್ನೋದನ್ನು ಸೇರಿಸಿರ್ಬೇಕಾಗತ್ತೆ. ನೀವು ಹೆಂಗೆ ಹೇಳ್ಕೊಬೋದು ಅಂದರೆ 2918 ಶ್ರೀಮ್ ಅಂತಲೂ ಹೇಳ್ಕೊಬೋದು, ಇಲ್ಲಾಂದರೆ ಶ್ರೀಮ್ ಅಂದ್ಬಿಟ್ಟು 2918 ಅಂತಲೂ ಹೇಳ್ಕೊಬೋದು. ಎರಡು ಥರನೂ ಹೇಳ್ಕೊಬೋದು. ಬಟ್ ಶ್ರೀಮ್ ಬ್ರೆಝೆ ಅಂದಾಗ ಏನು ಗೊತ್ತಾ, ಅದೊಂಥರ ಸ್ವಿಚ್ ವರ್ಡ್ ಆಗಿರೋದ್ರಿಂದ ಜಾಸ್ತಿ ಅದು ಅಟ್ರ್ಯಾಕ್ಟ್ ಮಾಡುತ್ತೆ, ಅಂದರೆ ಗೋಲ್ಡದು ನಾನು ಹೇಳೋದು. ಸೊ ಅದೊಂದಾಯ್ತಾ. ಸೊ ಬನ್ನಿ ಇವಾಗ ನಾನು ಗೋಲ್ಡದು ಹೇಗೆ ನಾವು ಯಾವ ಯಾವ ಸೇವಿಂಗ್ಸ್ ಮಾಡಿ ತೊಗೋಬೋದು ಅನ್ನೋದನ್ನು ಹೇಳ್ತೀನಿ. ಮುಂಚೆ ಆದರೆ ಗೋಲ್ಡ್ ರೇಟ್ ತುಂಬ ಕಡಿಮೆ ಇತ್ತಲ್ವ. ಸೊ ಅವಾಗ ಏನು ಮಾಡ್ತಾ ಇದ್ವಿ ಅಂದರೆ ನಾವು ಗೋಲ್ಡ್ದು ಚೀಟಿಗಳ ಥರ ಹಾಕ್ಕೊಂಡು ಎಲ್ಲ ಸ್ಕೀಮ್ಸ್ ಎಲ್ಲ ಹಾಕ್ಕೊಂಡು ತೊಗೋತಾ ಇದ್ದಿದ್ದಲ್ವ. ಸೊ ಒಂದೇನು ಅಂದ್ಕೊಂಡೆ ಅಂದರೆ, ನಾನು ಇತ್ತೀಚಿನ ದಿನಗಳಲ್ಲಿ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗ್ತಿದೆ ಅಲ್ವಾ. ಸೊ ಚೀಟಿ ಹಾಕೋದು ಅದ್ರ ಪಾಡಿಗೆ ಆಗುತ್ತೆ. ಬಟ್ ಏನು ಪ್ರಾಬ್ಲಮ್ಮು ಅಂದರೆ, ಫಸ್ಟ್ ಒಂದು ಚೀಟಿ ಹಾಕಿರ್ತೀವಿ ಅಂದ್ಕೊಳ್ಳಿ, ಅದು ಮುಗಿಯೋಷ್ಟೊತ್ತಿಗೆ ಜಾಸ್ತಿ ಗ್ರಾಮ್ ಸಿಕ್ಕೇ ಇರಲ್ಲ. ಬಿಕಾಸ್ ಯಾಕೆ ಅಂದರೆ ನಮ್ಮದು ಗೋಲ್ಡ್ ಪ್ರೈಸ್ ಜಾಸ್ತಿ ಆಗಿರುತ್ತೆ ಅಲ್ವಾ. ಸೊ ಅದು ಬೆಟರ್ ಐಡಿಯಾ ಹೇಳ. ಸೊ ಬೆಟರ್ ಐಡಿಯಾ ಏನು ಮಾಡ್ಬೋದು ನೀವು ಅಂದರೆ ಫ್ರೆಂಡ್ಸ್, ನೋಡಿ ಈ ಥರ ಸಿಲ್ವರ್ ಕಾಯಿನ್ದು ತೊಗೋಬೋದು, ಗೋಲ್ಡ್ ಕಾಯಿನ್ದು ನೀವು ತೊಗೋಬೋದು. ಸೊ ನಿಮಗೆ ಸಾಧ್ಯ ಆದರೆ ಗೋಲ್ಡ್ ಕಾಯಿನ್ದು ಪ್ರಿಫರ್ ಮಾಡಿ. ನಿಮಗೆ ಕೇಪಬಲ್ ಇದ್ದೀರಾ ಅಂದರೆ ಗೋಲ್ಡ್ ಕಾಯಿನ್ಸ್ನು ತೆಗೆದಿಟ್ಕೋಬೋದು. ಇಲ್ಲಾಂದರೆ ಈ ಥರ ಸಿಲ್ವರ್ ಕಾಯಿನ್ಸ್ದು ಇದೆಲ್ಲ ನೀವು ಟ್ರೈ ಮಾಡ್ಬೋದು. ನಾನು ವ್ಲಾಗ್ಸಲ್ಲೂ ತೋರಿಸಿದ್ದೀನಿ, ಬಟ್ ಹೊಸ್ದಾಗಿ ನೋಡೋರಿಗೆ ಗೊತ್ತಿರಲ್ಲ ಅಲ್ಲ. ಸೊ ಅದಕ್ಕೆ ನೋಡಿ, ಈ ಥರ ಒಂದು ಸಿಲ್ವರ್ ಬಾರ್ನ ನೀವು ತೆಗೆದಿಟ್ಕೋಬೋದು. ಇವಾಗ ಎಷ್ಟು ಅಂದರೆ ಪರ್ ಗ್ರಾಮ್ ಸಿಲ್ವರ್ ಎಷ್ಟಾಗಿದೆ ಅಂದರೆ 100 ರೂಪೀಸ್ ಥರ, 300 ರೂಪೀಸ್ ಥರ ಆಗಿದೆ ಪರ್ ಗ್ರಾಮ್. 1 ಗ್ರಾಮ್ಗೆ 300 ರೂಪಾಯಿ ಆಗಿದೆ. ಯಾವುದು ಬೆಳ್ಳಿದು, ಇದು 100 ಗ್ರಾಮ್ ಅಷ್ಟು ಬರುತ್ತೆ. ಸೊ ಈ ಥರದ ಬಾರ್ಸು, ಈ ಥರದ್ರಲ್ಲಿ 500 ಗ್ರಾಮು ಅಂದರೆ ಅರ್ಧ kg ಅಷ್ಟು. ಸೊ ಆ ಥರದ್ದೆಲ್ಲ ತೆಗೆದಿಟ್ಕೋಬೋದು. ಸೊ ನಾನೇನು ಹೇಳ್ತೀನಿ ಅಂದರೆ, ಕೆಲವ್ರಿಗೆ ಅಷ್ಟೊಂದು ಕೊಡೋಕ್ಕೆ ಅವರು ಕೇಪಬಲ್ ಆಗಿರಲ್ಲ, ಅಂದರೆ ಎಲ್ಲರಿಗೂ ಅಷ್ಟೊಂದು ತೊಗೊಳ್ಳೋ ಅಮೌಂಟ್ ಅಡ್ಜಸ್ಟ್ ಮಾಡೋಕ್ಕಾಗಿರಲ್ಲ. ಸೊ ಅಂಥವ್ರು ಏನು ಮಾಡ್ಬೋದು ಅಂದರೆ, ಈ ಥರ ಜಸ್ಟ್ ಒಂದು 10 ಗ್ರಾಮು, 5 ಗ್ರಾಮು, 20 ಗ್ರಾಮು ಆ ಥರ ಎಲ್ಲ ಬರುತ್ತೆ. ಸೊ ಏನು ಗೊತ್ತಾ, ನೀವು ಎದ್ರುಕೋಬಾರ್ದು. ಅದೇನೋ ಒಂದೊಂದು ಸಲ ಕೆಳಗಾಗುತ್ತೆ, ಆಮೇಲೆ ಮತ್ತೇನು ಅದೇನು ಗೊತ್ತಾ, ಗೋಲ್ಡ್ ಪ್ರೈಸು ಮತ್ತು ಬೆಳ್ಳಿದು ನೋಡ್ತಾ ಇರಬೇಕಾದ್ರೆ ಇನ್ನೂ ಒಂದು ಸ್ವಲ್ಪ ದಿನ ಆದಮೇಲೆ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ ಬೆಳ್ಳಿದು ಪ್ರೈಸ್. ಸೊ ಅದಕ್ಕೆ ಈ ಥರದ್ದೆಲ್ಲ ಸೇವಿಂಗ್ಸ್ ಮಾಡ್ಕೊಂಡು ಬನ್ನಿ. ಏನು ಗೊತ್ತಾ, ನೀವೊಂದು ಕರೆಕ್ಟಾಗಿರೋ ಒಂದು ಇದು ಮಾಡ್ಕೋಬೇಕು, ಪ್ಲ್ಯಾನ್ ಮಾಡ್ಕೋಬೇಕು ಇದಕ್ಕೆಲ್ಲ. ಹೆಂಗೆ ಅಂದರೆ, 1000 ರೂಪಾಯಿ ಖರ್ಚು ಮಾಡೋ ಜಾಗದಲ್ಲಿ 500 ರೂಪಾಯಿ ಅಷ್ಟು ಎತ್ತಿಟ್ಬಿಡಿ ಮಂತ್ಲಿ ಬಜೆಟಲ್ಲಿ ನಾನು ಹೇಳೋದು. ಸೊ ಗ್ರಾಸರೀಸ್ ಎಲ್ಲ ತರ್ತಿರಲ್ಲ, ಸೊ ಅದರಲ್ಲಿ ಒಂದು ಸ್ವಲ್ಪ ಆದಷ್ಟು ಖರ್ಚನ್ನ ಕಡಿಮೆ ಮಾಡಿ. ಅಂದರೆ ಹೆಂಗೆ ಮಾಡ್ಬೋದು ನೀವು ಅಂದರೆ, ಇವಾಗ ಆಫರ್ ಕೊಡ್ತಾರೆ ನೋಡಿ, ಈಗ ಪ್ರಾವಿಷನ್ ಸ್ಟೋರ್ಸಲ್ಲಿ ಮತ್ತು ಸೂಪರ್ ಮಾರ್ಕೆಟ್ಸಲ್ಲೆಲ್ಲ ಒಂದು ಸ್ವಲ್ಪ ನೋಡಿ, ಸೋಪ್ದು ಲಿಕ್ವಿಡ್ಸ್ ಎಲ್ಲ 3 kg ತೊಗೊಂಡ್ರೆ 1 kg ಅಷ್ಟು ಫ್ರೀ ಆ ಥರ ಎಲ್ಲ ಇರುತ್ತಲ್ಲ. ಸೊ ಅವಾಗ 1 ತಿಂಗಳು ತೊಗೊಳ್ಳೋ ನೆಸೆಸಿಟಿ ಇರಲ್ಲ. ಸೊ ಅದರಲ್ಲೂ ಸೇವ್ ಮಾಡ್ಬೋದು ನೀವು. ಜಾಸ್ತಿ ಅದೇ ತಾನೇ ಆಗೋದು. ಆಮೇಲೆ ಅಕ್ಕಿನೂ ಹೇಳಿದ್ನಲ್ಲ, ತುಂಬ ಮೂಟೆಗಟ್ಟಲೆ ತೊಗೊಂಬಂದು ಹುಳ ಬರ್ಸ್ಕೊಳ್ಳೋದ್ಕಿಂತ, ಹುಳ ಬಂದರೆ ಹೆಂಗೆ ಗೊತ್ತಾ, ಸಿಕ್ಕಾಪಟ್ಟೆ ನಮಗೆ ದರಿದ್ರ ಲಕ್ಷ್ಮಿ ಥರ ಬರುತ್ತೆ. ಸೊ ನಾನು ಹೇಳಿದ್ನಲ್ಲ, 5 ಅರಿಶಿಣದ ಕೊಂಬನ್ನ ಅದರೊಳಗಡೆ ಹಾಕಿ, ಅದು ಮನಿ ಇನ್ಕ್ರೀಸ್ ಆಗಂಗೆ ಮಾಡುತ್ತೆ. ಮತ್ತು ಸಕ್ಕರೆ ಡಬ್ಬದೊಳಗೆ ಅವ್ಯಾಕ್ಯಾಡೋದು ಒಂದು ಇದನ್ನು ಹಾಕಿಡಿ ಅದರಲ್ಲಿ 1 ನಿಮಿಷ. ಸೊ ಏನು ಗೊತ್ತಾ ಫ್ರೆಂಡ್ಸ್, ಇವಾಗ ನೀವು ಸೇವ್ ಮಾಡಿದ್ರೆ ಸೇವ್ ಮಾಡ್ದಂಗೆ ಲೆಕ್ಕ, ಅರ್ಥ ಮಾಡ್ಕೊಳ್ಳಿ. ಸೊ ನೀವು ಇವಾಗ ಎಷ್ಟು ನೀವು ಉಳಿಸ್ತೀರೋ ಗೋಲ್ಡ್ಗೆ ಮತ್ತು ಸಿಲ್ವರ್ಗೆ ಹಾಕಿ. ಆಮೇಲೆ ನೋಡಿ, ನನ್ನ ಮಾತು ನೀವು ನಿಜ ಅಂತ ಒಪ್ಕೋತೀರಾ. ಯಾಕೆ ಗೊತ್ತಾ, ನಂದೇ ನೋಡಿ, ನಾನು 1 ವರ್ಷ ಆಯ್ತಲ್ವ ಯೂಟ್ಯೂಬಿಗೆ ಬಂದು, 1 ವರ್ಷ ಆಗ್ತಾ ಬರುತ್ತೆ. 1 ವರ್ಷಕ್ಕಿಂತ ಒಂದು ಸ್ವಲ್ಪ, 1-2-3 ತಿಂಗಳು, 1 ವರ್ಷ ಆಗಿ 1-2-3 ತಿಂಗಳು ಆಗಿರ್ಬೋದೇನೋ, 1-1/4 ವರ್ಷನೇ ಅಂತಲೇ ಅಂದ್ಕೊಳ್ಳಿ. ಸೊ ಸ್ಟಾರ್ಟಿಂಗಿಂದ ನೋಡ್ಕೊಂಬನ್ನಿ. ಬೇಕಾದ್ರೆ ನಂದು ಹಳೆ ವ್ಲಾಗ್ಸು ಗೋಲ್ಡ್ ಜ್ಯುವೆಲ್ರಿ ಬಗ್ಗೆನೇ ನಾನು ತುಂಬ ಮಾಡ್ತಾ ಇದ್ದಿದ್ದಲ್ವಾ. ಸೊ ಅದರಲ್ಲಿ ಏನು ಹೇಳಿದ್ದೀನಿ ಅಂದರೆ, ಸ್ಟಾರ್ಟಿಂಗಿಂದ 5,000, 5,500, 6,000ದಿಂದನೂ ಸ್ಟಾರ್ಟಿಂಗ್ ಇರೋದಾಯ್ತಾ. ಎಷ್ಟು ಬೇಗ ನೋಡಿ, 1 ವರ್ಷದಲ್ಲೇ ಇಷ್ಟೊಂದು ವೇರಿಯೇಷನ್ ಆಗಿದೆ. ಸೊ ಜಸ್ಟ್ ಇಮ್ಯಾಜಿನ್ ಮಾಡಿ, ಇವಾಗ ಒಂದು ಸ್ವಲ್ಪ ದಿನದಲ್ಲೇ 20,000ವರೆಗೂ ರೀಚ್ ಆಗುತ್ತೆ. ಸೊ ಇನ್ನೂ ಕಾಲ ಮಿಂಚಿಲ್ಲ. ಸೊ ಆಮೇಲೆ ನೆನೆಸ್ಕೋತೀರಾ ತೇಜು ವ್ಲಾಗ್ಸ್ ಎಲ್ಲ ನೋಡಿ, ಒಂದು ಸ್ವಲ್ಪ ನಮಗೆ ಯೂಸ್ಫುಲ್ ಆಯಿತು ಅಂತ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಇವಾಗಲಿಂದ ಅಟ್ಲೀಸ್ಟ್ ನೀವು ಈ ಥರ ಬೆಳ್ಳಿ ಕಾಯಿನ್ಸ್ ಥರ ತೆಗೆದಿಟ್ಕೋಬೋದು. ನೋಡಿ, ಬಾರ್ಸ್ ನಿಮಗೆ ಆಗದೆ ಇದ್ರೂ ಈ ಥರ ಕಾಯಿನ್ಸ್ಗಳು ತೆಗೆದಿಟ್ಕೊಳ್ಳಿ. ಸೊ ನಾನಿದು ಕಲೆಕ್ಟ್ ಮಾಡಿದಾಗ ಎಷ್ಟು ಗೊತ್ತಾ, 650 ರೂಪಾಯಿ, 700 ರೂಪಾಯಿಂದನೂ ಸ್ಟಾರ್ಟ್ ಮಾಡಿದ್ದು. ಇತ್ತೀಚೆಗೆ ಮಾಡಿರೋದು ನಾನು ಜಾಸ್ತಿ ಗೋಲ್ಡ್ ಕಾಯಿನ್ಸು. ಸೊ ನೋಡಿ, ಗೋಲ್ಡ್ ಕಾಯಿನ್ಸ್ ಆಗಿರ್ಬೋದು, ಜ್ಯುವೆಲ್ರಿ ಈ ಥರದ್ದೆಲ್ಲ ತೊಗೋತಾ ಇದ್ದಿದ್ದಲ್ವಾ. ಸೊ ನೋಡಿ, ಗೋಲ್ಡ್ ಕಾಯಿನ್ಸು ನಿಮಗೆ ಕೇಪಬಲ್ ಆದರೆ ಗೋಲ್ಡ್ ಕಾಯಿನ್ ತೊಗೊಳ್ಳಿ, ಇಲ್ಲಾಂದರೆ ಈ ಥರ ಸಿಲ್ವರ್ ಕಾಯಿನ್ಸ್ದು ನೀವು ಪ್ರಿಫರ್ ಮಾಡಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್, ಇವಾಗ ನೋಡಿ 300 ರೂಪಾಯಿ ಅಂದರೆ 5 ಗ್ರಾಮ್ಗೆ ನಿಮಗೆ ಒಂದು ಅವ್ರ ವೇಸ್ಟೇಜು ಅದೆಲ್ಲ ಸೇರಿಸ್ಬಿಟ್ಟು ಎಷ್ಟು ಆಗ್ತಾರೆ ಹೇಳಿ, ಒಂದು 1850ವರೆಗೂ ಆಗುತ್ತೆ ಇವಾಗಿನ ರೇಟಲ್ಲಿ.
₹1500 ಅದರಲ್ಲೇ ಆಗೋಗುತ್ತೆ 5 ಗ್ರಾಮ್ಗೆ. ಪ್ಲಸ್ ಅವರು ಮೇಕಿಂಗ್ ಚಾರ್ಜು ವೇಸ್ಟೇಜಲ್ಲಿ ಹಾಕ್ತಾರೆ. ಸೊ ನೀವು ಹೆಂಗೆ ಯೋಚನೆ ಮಾಡಬೇಕು ಅಂದರೆ ಒಂದು ಸ್ವಲ್ಪ ದಿನ ಬಿಟ್ಬಿಡಿ, ನಾನು ಹೇಳೋದು ಕೇಳಿ. ಒಂದು 2-3 ವರ್ಷ ಅಲ್ಲ, ಒಂದು 5 ವರ್ಷನೇ ಇದು ಲಾಂಗ್ ಇದು ಅಂತಲೇ ಇಟ್ಕೋಬೇಕು. ಲಾಂಗ್ ಟರ್ಮ್ ಅಂತಲೇ ನೀವು ಮಾಡಿದಾಗ ಏನಾಗುತ್ತೆ ಅಂದರೆ ನಿಮಗೆ ತುಂಬ ಚೆನ್ನಾಗಿ ಅದು ಮನಿದು ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ಅದೇ ನೀವು ದುಡ್ಡನ್ನ ಹಾಗೆ ಸೇವ್ ಮಾಡ್ಕೊಂಬಂದರೆ ಏನೂ ಪ್ರಯೋಜನ ಆಗೋಲ್ಲ. ಸೊ ಈ ಥರ ಬೆಟರ್ ಈ ಥರದ್ದು ಮಾಡಿ. ಯಾಕೆಂದರೆ ಗೋಲ್ಡ್ ಆಗಲಿ ಸಿಲ್ವರ್ಗಾಗಲಿ ನಾವು ಎಷ್ಟೇ ಇನ್ವೆಸ್ಟ್ ಮಾಡಿದ್ರು ಇವಾಗ ನೋಡಿ ಯುದ್ಧ ಬೇರೆ ಆಗ್ತಾ ಇರೋದ್ರಿಂದ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ನಿನ್ನೆಗೂ ಇವತ್ತಿಗೂ ನೋಡಿ, ಒಂದು 2 ಡೇಸ್ ಬ್ಯಾಕ್ ಹೋಗ್ಬಿಟ್ಟು ಇವಾಗ ಬನ್ನಿ 14,500 ಆಯಿತು 2 ದಿನದ ಮುಂಚೆ. ಸೊ ಇವಾಗ ಎಷ್ಟಾಗಿದೆ ಅಂದರೆ 15,800 ದಾಟ್ಬಿಟ್ಟಿದೆ ಅಲ್ವಾ. ಯಾರಿಗೆ ಗೊತ್ತಿತ್ತು 2 ಡೇಸಲ್ಲಿ ಅಷ್ಟೊಂದು ವೇರಿಯೇಷನ್ ಆಗಿದೆ. ಸೊ ಅದಕ್ಕೆ ಹೇಳೋದು, ಯಾವಾಗಲೂ ಏನು ಗೊತ್ತಾ, ಗೋಲ್ಡ್ ಮತ್ತು ಸಿಲ್ವರ್ಗೆ ಇನ್ವೆಸ್ಟ್ ಮಾಡಿದ್ರೆ ಫ್ಯೂಚರ್ ಸೆಕ್ಯೂರ್ ಆಗಿರುತ್ತೆ. ಸೊ ಆ ಥರ ಫ್ರೆಂಡ್ಸ್, ಜಸ್ಟ್ ಒಂದು ರಿಕ್ವೆಸ್ಟ್ ಏನು ಅಂದರೆ ಫುಲ್ ವೀಡಿಯೋ ವಾಚ್ ಮಾಡಿ ನೋಡಿ. ಅರ್ಧ ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೇನೂ ಅರ್ಥ ಆಗೋಲ್ಲ. ಸೊ ಈ ಥರ ಎಲ್ಲ ಮಾಡ್ಕೊಳ್ತಾ ಬನ್ನಿ. ಆಮೇಲೆ ನಾನು ಹೇಳಿದ್ನಲ್ಲ, ವಾಟರ್ ಮ್ಯಾನಿಫೆಸ್ಟೇಷನಲ್ಲೂ ನೀವು ಮಾಡ್ಬೋದು. ಸೊ ನಂದು ಆ್ಯಕ್ಚುಲಿ ಏನು ಗೊತ್ತಾ, ನಂದೇನು ಗೋಲ್ಡ್ದು ಏನು ತೊಗೊಂಡಿದ್ದೀನೋ ಫ್ರೆಂಡ್ಸ್ ಎಲ್ಲನೂ ಅದೇ ಥರ ಮಾಡಿ, ಜಾಸ್ತಿ ಹಂಗೆ ಮಾಡಿರೋದು ನಾನು. ಆಮೇಲೆ ನಾನು ಹೇಳಿದ್ನಲ್ಲ, ಯಾವುದೇ ಒಂದು ಗೋಲ್ಡನ್ನ ತೊಗೊಂಡಾಗ ಅದನ್ನು ಸಂಭ್ರಮಿಸಬೇಕು ನಾವು. ತೊಗೊಂಬಂದ್ಬಿಟ್ಟು ಲಾಕರಲ್ಲಿ ಇಡೋದು, ಬೀರೂನಲ್ಲಿ ಇಡೋದು ಆ ಥರ ಮಾಡಬಾರ್ದು. ಸೊ ನಾವು ಜಸ್ಟ್ ಅಂಗಡಿಯಿಂದ ತೊಗೊಂಬರ್ತೀವಲ್ಲ, ಗೋಲ್ಡ್ ಶಾಪಿಂದ ತರ್ತೀವಲ್ವ. ಸೊ ದೇವ್ರ ಮುಂದೆ ಇಟ್ಬಿಟ್ಟು ಪ್ರೇ ಮಾಡಿಬಿಟ್ಟು ನಾನೇನು ಮಾಡ್ತೀನಿ ಗೊತ್ತಾ, ದೇವ್ರ ಹತ್ರ ತೊಗೊಂಬಂದು 108 ಸಲ ಶ್ರೀಂ 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 ಅಂದ್ಬಿಟ್ಟು ಅದಕ್ಕೆ ಅಕ್ಕಿ ಕಾಳು, ಅಕ್ಷತೆ ಕಾಳನ್ನ ಅದ್ರ ಮೇಲೆ ಹಾಕ್ತೀನಿ, ಆ ಒಂದು ಒಡವೆ ಮೇಲೆ. ಸೊ ನಾನು ಹೇಳಿದ್ನಲ್ಲ, ವೈಟ್ ಪೇಪರಲ್ಲಿ ಅಕ್ಕಿ ಕಾಳು ಮತ್ತು ಏಲಕ್ಕಿ, ಲವಂಗ ಮತ್ತು ₹1 ಕಾಯಿನ್ ಇಟ್ಬಿಟ್ಟು ಒಂದು ಹಿಂಗೆ ಮಡ್ಚಿಬಿಟ್ಟು ಆ ಒಡವೆ ಏನು ತಂದಿರ್ತೀನೋ ಅದರಲ್ಲೇ ಹಾಕ್ಬಿಟ್ಟು ಹಂಗೆ ಇಟ್ಟಿರ್ತೀನಿ. ಸೊ ಅದು ಇನ್ನೂ ಡಬಲ್ ಆಗಿ ಇನ್ಕ್ರೀಸ್ ಆಗುತ್ತೆ, ಅಂದರೆ ಚೆನ್ನಾಗಿ ಶುಕ್ರ ದಶೆ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ನಾನು ಹೇಳಿದ್ನಲ್ಲ, ಈ ಕಡೆ ಇದರಲ್ಲಿ ಯಾವಾಗಲೂ ಇಲ್ಲೆಲ್ಲ ನೀವು ಒಂದು ಸ್ವಲ್ಪ ಪಿಂಕ್ ಥರ ಮಾಡ್ಕೊಳ್ಳಿ ಶುಕ್ರವಾರದ ದಿನ. ಅದು ಶುಕ್ರನ ಅಟ್ರ್ಯಾಕ್ಟ್ ಮಾಡ್ತೀವಿ ನಾವು. ಸೊ ಕೆಲವೆಲ್ಲ ಟಿಪ್ಸು ನಾನು ಏನು ಕೊಡ್ತಾ ಇದ್ದೀನಿ ಅಂದರೆ ಗೋಲ್ಡನ್ನ ಅಟ್ರ್ಯಾಕ್ಟ್ ಮಾಡೋಂಗೆ ಮಾಡುತ್ತೆ ಅದು. ಸೊ ಈ ಥರ ಎಲ್ಲ ಟ್ರೈ ಮಾಡ್ತಾರೆ. ಆಮೇಲೆ ಕೆಲವರೆಲ್ಲ ಪ್ಲೆಡ್ಜ್ ಮಾಡಿಬಿಟ್ಟು ಬಿಡ್ಸೋಕೆ ಆಗದೆ ಇರೋರೆಲ್ಲ ನೀವೇನು ಮಾಡ್ಬೋದು ಅಂದರೆ, ಸುಲಭವಾಗಿ ಹೇಳ್ತೀನಿ, ಒಂದು ವಾಟರ್ ಮ್ಯಾನಿಫೆಸ್ಟೇಷನಿಂದ ನೀವು ಮಾಡ್ಕೋಬೋದಾಗುತ್ತೆ. ಯಾವುದು ನೀವು ಪ್ಲೆಡ್ಜ್ ಮಾಡಿರ್ತೀರಾ ಅಂದರೆ ಯಾವ ಒಡವೆ ಹಡ ಇಟ್ಟಿರ್ತೀರಾ, ಸೊ ಅದ್ರ ಬಗ್ಗೆ ಇಮ್ಯಾಜಿನ್ ಮಾಡಿ, ಅದ್ರ ಬಗ್ಗೆ ಒಂದು ಫೋಕಸ್ ಮಾಡಿ ಒಂದು ಇದು ಮಾಡ್ಕೋಬೇಕು. ಏನು ಅಂದರೆ ಅದ್ರದ್ದು ಏನಾರ ನಿಮ್ಮ ಹತ್ರ ಫೋಟೋ ಇರುತ್ತೆ, ಯಾವ್ದಾರ ಒಂದು ಹಾಕ್ಕೊಂಡಿರ್ತೀರಲ್ಲ, ಸೊ ಫೋಟೋನ ನೀವು ಇಮ್ಯಾಜಿನ್ ಮಾಡಿಕೊಂಡು ಆ ಒಡವೆ ನನಗೆ ಸಿಕ್ಕಿದೆ ಅಂತ, ಸೊ ನೆಕ್ಲೆಸ್ ನನಗೆ ಸಿಕ್ಕಿದೆ ಅಂತ, ಆಯಿತಾ. ಆ ಥರ ಒಂದು ಚೀಟಿನ ಬರೆದುಬಿಟ್ಟು ಆ ನೀರನ್ನ ನೀವು ಡೈಲಿ ಕುಡಿತಾ ಬಂದಾಗ 121 ಡೇಸಲ್ಲೇ ಅದು ಇದಾಗುತ್ತೆ, ಮ್ಯಾನಿಫೆಸ್ಟ್ ಥರ ಆಗುತ್ತೆ. ಸೊ ಅದು ನಿಮ್ಮ ಇದ್ರ ಮೇಲೆ ನಂಬಿಕೆ, ಟ್ರಸ್ಟ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಸೊ ಇದೆಲ್ಲ ಟ್ರೈ ಮಾಡಿ, ಇದೆಲ್ಲ ವರ್ಕೌಟ್ ಆಗುತ್ತೆ ಖಂಡಿತ. ಸೊ ಆ ಥರ ಫ್ರೆಂಡ್ಸ್. ಸೊ ನೋಡಿರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನಲ್ಲಿ ನಾನು ಗೋಲ್ಡ್ ಜ್ಯುವೆಲ್ರಿ ತೋರಿಸಿದ್ದೀನಿ. ಪ್ಲಸ್ ನಾನು ಗೋಲ್ಡನ್ನ ತಗೋಬೇಕಾದ್ರೆ ಯಾವ ಒಂದು ಸ್ವಿಚ್ ವರ್ಡ್ ಇದೆ ಅಂದರೆ ಬೇಗ ನಮಗೆ ಕ್ಲಿಕ್ ಆಗುತ್ತೆ, ಗೋಲ್ಡ್ ತೊಗೊಳಂಗೆ ಮಾಡುತ್ತೆ ಅನ್ನೋದ್ರದ್ದು ಹೇಳಿದ್ದೀನಿ. ಪ್ಲಸ್ ಮನಿ ಸೇವಿಂಗ್ಸ್ದು ಮಾಡಿಬಿಟ್ಟು ಹೇಗೆ ನಾವು ಗೋಲ್ಡನ್ನ ತೊಗೋಬೋದು ಅಂದರೆ ಬೆಳ್ಳಿದು ಅದೆಲ್ಲ ಹೇಳಿದ್ನಲ್ಲ, ಸೊ ಅದನ್ನು ನೀವು ಮಾಡ್ಕೋಬೋದು. ಸೊ ಇದೆಲ್ಲ ಏನು ಗೊತ್ತಾ, ಸಣ್ಣ ಪುಟ್ಟ ಟಿಪ್ಸ್ ಆದ್ರೂ ನಿಮಗೆ ಅದು ಕರೆಕ್ಟಾಗಿ ನೀವು ಫಾಲೋ ಮಾಡ್ಕೊಂಬಂದರೆ ಖಂಡಿತ ಆಗುತ್ತೆ. ಏನೋ ಒಂದು ತಿಂಗಳಿಗೆ ನೀವು ಒಂದು ಟಾರ್ಗೆಟ್ ಥರ ಮಾಡ್ಕೊಳ್ಳಿ. ಇವಾಗೆಲ್ಲ ಏನು ಗೊತ್ತಾ, 1 ಗ್ರಾಮ್ಗೂ ಸಿಗುತ್ತೆ ನಿಮಗೆ ಬೆಳ್ಳಿ ಕಾಯಿನ್ಸು. 1 ಗ್ರಾಮು 2 ಗ್ರಾಮ್ಗೆಲ್ಲ ಸಿಗುತ್ತೆ, ಟ್ರೈ ಮಾಡಿ. ಇವಾಗ ಒಂದು 1500 ಅನ್ನೋ ಜಾಗದಲ್ಲಿ ಅರ್ಧ ಅಂದರೆ ಒಂದು ₹700 ಆಗುತ್ತೆ. ಇನ್ನೂ ನಿಮಗೆ ಕಡಿಮೆ ಅಷ್ಟು ಆಗೋಲ್ಲ ನಮ್ಮ ಕೈಲಿ ಅಂದರೆ 1 ಗ್ರಾಮ್ ಅಂತೂ ಸಿಕ್ಕೇ ಸಿಗುತ್ತೆ. ಸೊ ಆ ಥರ ನೀವು ಅಟ್ಲೀಸ್ಟ್ ಏನೋ ಒಂದು ಸೇವಿಂಗ್ಸ್ ಮಾಡ್ದಂಗೆ ಇರುತ್ತಲ್ಲ, ತಿಂಗಳು ಆ ಥರ ಮಾಡ್ಕೊಂಬನ್ನಿ. ಸೊ ಇವಾಗ ಸುಮ್ಮನೆ ನಾವು ಸ್ನ್ಯಾಕ್ಸ್ಗೆ ಎಷ್ಟೊಂದು ತಿನ್ನೋದಕ್ಕೆಲ್ಲ ಅಷ್ಟು ಖರ್ಚು ಮಾಡ್ತೀವಿ ಅಲ್ವಾ. ಸೊ ಅದನ್ನು ಒಂದು ಇನ್ವೆಸ್ಟ್ಮೆಂಟ್ ಥರ ಮಾಡ್ಕೊಂಬಂದರೆ, ಹುಡುಗಿರಿಗೆ ನಾನು ಹೇಳೋದು ಏನು ಗೊತ್ತಾ, ಯಾವ್ದಾರ ಒಂದು ಫಂಕ್ಷನ್ಗೆ ಹೋಗ್ತೀರಾ ಅಂದ್ಕೊಳ್ಳಿ. ಸೊ ಏನು ನೀವು ಆರ್ಟಿಫಿಷಿಯಲ್ ಹಾಕೊಂಡು ಹೋಗೋಕ್ಕಾಗತ್ತಾ, ಆಗಲ್ಲ ಅಲ್ಲ. ಆರ್ಟಿಫಿಷಿಯಲ್ ಹಾಕೊಂಡು ಹೋದ್ರೂ ನಾವು ಚಿನ್ನ ಹಾಕೊಂಡು ಹೋದ್ರೆ ಏನು ಗೊತ್ತಾ, ಶುಕ್ರನ ಅಟ್ರ್ಯಾಕ್ಟ್ ಮಾಡ್ತೀವಿ ಫ್ರೆಂಡ್ಸ್. ಯಾವಾಗ ನೀವು ಚಿನ್ನ ನಿಮ್ಮ ಮೈ ಮೇಲೆ ಧರಿಸ್ತೀರೋ ಆವಾಗ ಚೆನ್ನಾಗಿ ದುಡ್ಡು ಕಾಸು ಇಂಪ್ರೂವ್ಮೆಂಟ್ ಆಗುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಆಯಿತಾ, ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.